ಬೆಂಗಳೂರು ನಗರದ ಇತಿಹಾಸವನ್ನು ಸ್ವಲ್ಪ ಆಳವಾಗಿ ಹೋಗಿ ನೋಡೋದಾದರೆ ನನಗೆ ತುಂಬ ಮೆಚ್ಚುಗೆಯಾದದ್ದು ನಮ್ಮ ಕೆಂಪೇಗೌಡರು ಮತ್ತು ಅವರ ಮಂತ್ರಿಗಳು. ಗಿಡ್ಡನಾಯಕ ಅಂತ ಅವರ ಹೆಸರು. ಅವರು ಇಡೀ ಬೆಂಗಳೂರನ್ನ ಸುತ್ತ ಹಾಕಿ ಬೆಂಗಳೂರನ್ನೇ, ಈ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಕಾರಣಗಳನ್ನ ಕೊಡ್ತಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಎರಡೂ ಪ್ರದೇಶಗಳ ನಡುವೆ ಇರ್ತಕ್ಕಂಥ ವ್ಯಾಪಾರಿ ಪಥ ಏನಿದೆ ಅದು ಬೆಂಗಳೂರು ಮೂಲಕ ಹಾದು ಹೋಗುತ್ತೆ. ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿ, ಬಂಗಾಳ ಕೊಳ್ಳಿಯಿಂದ ಅರಬ್ಬಿ ಸಮುದ್ರ, ವ್ಯಾಪಾರ ವಹಿವಾಟು ಈ ಬಂದರು ನಗರಗಳ ನಡುವೆ ನಡೀಬೇಕಾದ್ರೆ ಅದು ಬೆಂಗಳೂರು ಮೂಲಕ ಹಾದು ಹೋಗ್ಬೇಕು. ಪ್ಲಸ್ ಆಕಾರದಲ್ಲಿ ಈ ಎರಡೂ ಹೆದ್ದಾರಿಗಳು, ವಾಣಿಜ್ಯ ಪಥಗಳು ಬೆಂಗಳೂರಲ್ಲಿ ಸೇರುತ್ತೆ. ಬೆಂಗಳೂರು ಇರೋದು ದೊಡ್ಡ ಕಲ್ಲಿನ ಬಂಡೆಯ ಮೇಲೆ, ಗ್ರಾನೈಟ್, ವಿಶ್ವದಲ್ಲಿ ಅತ್ಯುತ್ತಮವಾದಂತ ಗ್ರಾನೈಟ್ ನಮ್ಮಲ್ಲಿ ಸಿಗುತ್ತೆ. ಕರ್ನಾಟಕವನ್ನ, ಅದರ ಅರ್ಥವನ್ನ ಹೇಳೋದಕ್ಕೆ ನಾವು ಕೆಲವು ಶಬ್ದಗಳನ್ನ ಬಳಸ್ತೇವೆ. ಕಮ್ಮಿತ್ತು ನಾಡು, ಕಂಪನ್ನು ಹರಿಸುವ ನಾಡು, ಶ್ರೀಗಂಧವನ್ನ ಬೆಳೆಯುವಂತ ನಾಡು ಅನ್ನೋದು ಒಂದು ಅರ್ಥ. ಕರುನಾಡು, ಎತ್ತರವಾದ ನಾಡು. ಸರಾಸರಿ 900 ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ನಮ್ಮ ಬೆಂಗಳೂರು. ಹಾಗಾಗಿ ಕರುನಾಡು. ಕರಿನಾಡು, ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಇರೋದು ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ನಾಡು ಕರ್ನಾಟಕ. ಹಾಗೆಯೇ ಕಲ್ಲು ನಾಡು ಅನ್ನೋ ಹೆಸರು ಉಂಟು. ಯಾಕಂದರೆ ಕರ್ನಾಟಕದ ಬಹುಪಾಲು ಪ್ರದೇಶ, ನಮ್ಮ ಕರಾವಳಿಯನ್ನು ಬಿಟ್ಟರೆ ಉಳಿದ ಅಷ್ಟೂ ಪ್ರದೇಶ ಈ ಗ್ರಾನೈಟ್ ಬಂಡೆಯ ಮೇಲೆ, ದಖನ್ ಪ್ರಸ್ಥಭೂಮಿಯ ಮೇಲೆ ಇದೆ. ಕಲ್ಲು ನಾಡು.